ಏರ್ ಇಂಡಿಯಾ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯ್ ರೂಪಾನಿ ಅವರು ಕೂಡ ಈ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಈ ಒಂದು ದುರಂತದ ಬಗ್ಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ವಿಮಾನಯಾನ ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಈ ದೊಡ್ಡ ದುರಂತ ಆಗಿರೋದು. ಡ್ರೀಮ್ ಲೈನರ್ ಅತ್ಯಂತ ಸುರಕ್ಷಿತ ವಿಮಾನ ಎಂದೇ ಖ್ಯಾತಿಯನ್ನ ಹೊಡೆದುಕೊಂಡು ಬಹಳ ಸೇಫ್ ಜರ್ನಿ ಅಂತ ಹೇಳ್ತಾರೆ ಇದರಲ್ಲಿ ಹೋದ್ರೆ. ಆದರೆ ಹೀಗ್ಯಾಕಾಯ್ತು? ಇದೊಂದು ಅತ್ಯಾಧುನಿಕ ವಿಮಾನ. ಆದರೆ ಯಾಕೆ ಪತನ ಆಯಿತೋ ಗೊತ್ತಿಲ್ಲ. ತನಿಖೆಯಿಂದ ಪತನದ ಸತ್ಯ ಗೊತ್ತಾಗಿದೆ, ಅಂದರೆ ಗೊತ್ತಾಗಬೇಕಾಗಿದೆ. ಬಿಜೆಪಿ ನಾಯಕ ಶಹನವಾಜ್ ಹುಸೇನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡ್ರೀಮ್ ಲೈನರ್ ವಿಮಾನ ಪತನ ಇದೇ ಮೊದಲಾಗಿರೋದು, ಇತಿಹಾಸದಲ್ಲೇ ಫಸ್ಟ್ ಟೈಮ್ ಆಗಿರೋದು. ಅದು ಬಹಳ ಸಾಮರ್ಥ್ಯ ಗುಣಮಟ್ಟವನ್ನು ಹೊಂದಿರುವಂತಹ ವಿಮಾನ ಅದು ಡ್ರೀಮ್ ಲೈನರು. ಈ ರೀತಿ ಘಟನೆ ಆಗಿರೋದು ನಿಜಕ್ಕೂ ಕಳವಳವನ್ನು ಉಂಟು ಮಾಡಿದೆ. ಇದರ ಬಗ್ಗೆ ತನಿಖೆ ಆಗಬೇಕು, ತನಿಖೆ ಆಗುತ್ತೆ. ಅದಾದ ಮೇಲೆ ಈ ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಬಿಜೆಪಿ ನಾಯಕರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಯಾಕಂತ ಹೇಳಿದ್ರೆ ನೋಡಿ, ನಮ್ಮ ಭಾರತದಲ್ಲಿನ ವಿಮಾನ ದುರಂತ ಪ್ರಕರಣಗಳನ್ನ ನೋಡ್ತಾ ಹೋದರೆ ನಾವು ಈಗ ಬೇರೆ ಬೇರೆ ದೇಶಗಳಲ್ಲಿ ಇದೇ ಬೋಯಿಂಗ್ ಸಂಸ್ಥೆಗೆ ಸೇರಿದಂಥ ಫ್ಲೈಟ್ಗಳು ಪತನ ಆದಂಥ ಉದಾಹರಣೆಗಳು ಸಿಗ್ತಾ ಇದ್ದಾರೆ. ಭಾರತದಲ್ಲಿ ಕೂಡ ಈ ರೀತಿ ದೊಡ್ಡ ಅವಘಡನಾಗಿರಲಿಲ್ಲ, ತುರ್ತು ಭೂಸ್ಪರ್ಶ ಆಗಿರುವಂತಹ ಉದಾಹರಣೆಗಳು ನಮ್ಗೆ ಸಿಗ್ತಾ ಇದ್ವು. ಆದರೆ ಯಾಕೆ ಈ ಒಂದು ಘಟನೆ ಆಯಿತು ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಅದರ ಜೊತೆಗೆ ಬಹಳ ಸೇಫ್ ಸುರಕ್ಷಿತ ಪ್ರಯಾಣ ಅಂಥೇಳಿ ಇದನ್ನು ಜನರು ಆಯ್ಕೆ ಮಾಡ್ತಾ ಇದ್ರು. ಕೆಲವೊಬ್ಬರು ಬೋಯಿಂಗ್ ಅಂದ್ರೆ ಭಯ ಪಡುವಂಥ ಪರಿಸ್ಥಿತಿ ಇತ್ತು. बहुत दुखद खबर है। जिस तरह से एयर इंडिया का प्लेन क्रैश हुआ है, अहमदाबाद एयरपोर्ट से टेक ऑफ करते हुए लंदन जा रहा था वो प्लेन, 242 यात्री उसमें थे। और ये जो प्लेन है ड्रीम लाइनर, ये बड़ा परफेक्ट जहाज माना जाता था। किस तरह क्रैश हुआ ये जांच का विषय है, लेकिन जितने लोग इसमें हताहत हुए हैं, इससे बढ़कर दुख की खबर हो नहीं सकती। उन परिवार के लिए मैं संवेदना व्यक्त करता हूं और दुआ करता हूं कि लोग उसमें सुरक्षित हों। ये बहुत दुखद खबर है। ये एविएशन हिस्ट्री में पहली बार कोई ड्रीम लाइनर क्रैश हुआ है और इतनी बड़ी तादाद में उसमें पैसेंजर थे। उन सब